ಉಪೇಂದ್ರ ಆಯ್ತು ಮಾಜಿ ಸಿಎಂಗೆ ಈಗ ಹ್ಯಾಕರ್ಸ್ ಕಾಟ ಶುರುವಾಗಿರುವಂತದ್ದು. ಸದಾನಂದ ಗೌಡರಿಗೆ ಸೇರಿದ 3 ಬ್ಯಾಂಕ್ ಖಾತೆ ಹ್ಯಾಕ್ ಆಗಿದೆ. 3 ಅಕೌಂಟ್ನಿಂದ 1 ಲಕ್ಷ ರೂಪಾಯಿ ಕಟ್ ಆಗಿರುವಂತದ್ದು. ಯುಪಿಐ ಮೂಲಕ ಲಕ್ಷ ಹಣ ಎಗರಿಸಿದ್ದಾರೆ ಹ್ಯಾಕರ್ಸ್. ಎಚ್ಡಿಎಫ್ಸಿ, ಆಕ್ಸಿಸ್, ಎಸ್ಬಿಐನಿಂದ ಹಣ ಅಬೇಸ್ ಆಗಿರುವಂತದ್ದು. ಈ ಬಗ್ಗೆ ದೂರು ನೀಡಲಿರುವ ಮಾಜಿ ಸಿಎಂ ಸದಾನಂದ ಗೌಡ. ಉಪೇಂದ್ರ ಫ್ಯಾಮಿಲಿಗೆ ಆಯ್ತು ಈಗ ಮಾಜಿ ಸಿಎಂಗೆ ಹ್ಯಾಕರ್ಸ್ ಕಾಟ ಶುರುವಾಗಿರುವಂತದ್ದು. ಸದಾನಂದ ಗೌಡರಿಗೆ ಸೇರಿದಂತಹ 3 ಬ್ಯಾಂಕ್ ಖಾತೆ ಹ್ಯಾಕ್ ಆಗಿದೆ. 3 ಅಕೌಂಟ್ನಿಂದ 1 ಲಕ್ಷ ರೂಪಾಯಿಯನ್ನ ತೆಗೆದಿದ್ದಾರೆ. ಯುಪಿಐ ಮೂಲಕ ಲಕ್ಷ ಹಣ ಎಗರಿಸಿದ್ದಾರೆ ಹ್ಯಾಕರ್ಸ್. ಎಚ್ಡಿಎಫ್ಸಿ, ಆಕ್ಸಿಸ್, ಎಸ್ಬಿಐನಿಂದ ಹಣವನ್ನ ಎತ್ತಿದ್ದಾರೆ. ಈ ಬಗ್ಗೆ ದೂರು ನೀಡಿದ್ದಾರೆ ಮಾಜಿ ಸಿಎಂ ಸದಾನಂದ ಗೌಡ. 3 ಬ್ಯಾಂಕ್ ಖಾತೆಗಳು 1 ಲಕ್ಷ 3 ಬ್ಯಾಂಕಿಂದ ಹೋಗಿದೆ. ಎಚ್ಡಿಎಫ್ಸಿ, ಎಸ್ಬಿಐ ಮತ್ತು ನಮ್ಮ ಆಕ್ಸಿಸ್ ಬ್ಯಾಂಕ್ 3 ಖಾತೆಗಳಿದ್ದಾವೆ ನನ್ನಲ್ಲಿ. ಅದನ್ನು 3ರಿಂದಲೂ ಕೂಡ ನಿನ್ನೆ ದಿನದಲ್ಲಿ UPI ಮುಖಾಂತರ ಹ್ಯಾಕ್ ಆಗಿದೆ. ನಾನು ಬ್ಯಾಂಕಿನ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ. ಈಗ ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಕೊಡುವಂಥದ್ದು ಮಾಡ್ತಾ ಇದ್ದೇನೆ. ನಾನು ಈ ರಾಜ್ಯದಲ್ಲಿ ಆಡಳಿತ ಮಾಡುವವರಲ್ಲಿ ಒಂದು ಹೇಳುವಂಥದ್ದು, ಇವತ್ತು ಸಾಮಾನ್ಯ ಜನರು ಕೂಡ ದಿನನಿತ್ಯ ಈ ರೀತಿಯ ಸೈಬರ್ ಕ್ರೈಮ್ಗಳಾಗುವಂಥದ್ದನ್ನು ಹತೋಟಿ ಮಾಡಬೇಕು ಅಂತ ಹೇಳುವಂಥದ್ರ ಬಗ್ಗೆ ಗಮನ ಕೊಡುವಂಥ ಒಂದು ಪ್ರಯತ್ನ ಕೂಡ ಸರ್ಕಾರಗಳಲ್ಲಿ ನಡೀತಾ ಇದೆ. 1 ಲಕ್ಷ 3 ಬ್ಯಾಂಕಿಂದ ಹೋಗಿದೆ. ಎಚ್ಡಿಎಫ್ಸಿ, ಎಸ್ಬಿಐ ಮತ್ತು ನಮ್ಮ ಆಕ್ಸಿಸ್ ಬ್ಯಾಂಕ್ 3 ಖಾತೆಗಳಿದ್ದಾವೆ ನನ್ನಲ್ಲಿ. ಅದನ್ನು 3ರಿಂದಲೂ ಕೂಡ ನಿನ್ನೆ ದಿನದಲ್ಲಿ UPI ಮುಖಾಂತರ ಹ್ಯಾಕ್ ಆಗಿದೆ. ನಾನು ಬ್ಯಾಂಕಿನ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ. ಈಗ ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಕೊಡುವಂಥದ್ದು ಮಾಡ್ತಾ ಇದ್ದೇನೆ. ನಾನು ಈ ರಾಜ್ಯದಲ್ಲಿ ಆಡಳಿತ ಮಾಡುವವರಲ್ಲಿ ಒಂದು ಹೇಳುವಂಥದ್ದು, ಇವತ್ತು ಸಾಮಾನ್ಯ ಜನರು ಕೂಡ ದಿನನಿತ್ಯ ಈ ರೀತಿಯ ಸೈಬರ್ ಕ್ರೈಮ್ಗಳಾಗುವಂಥದ್ದನ್ನು ಹತೋಟಿ ಮಾಡಬೇಕು ಅಂತ ಹೇಳುವಂಥದ್ರ ಬಗ್ಗೆ ಗಮನ ಕೊಡುವಂಥ ಒಂದು ಪ್ರಯತ್ನ ಕೂಡ ಸರ್ಕಾರಗಳಲ್ಲಿ ನಡೀತಾ ಇದೆ. 1 ಲಕ್ಷ 3 ಬ್ಯಾಂಕಿಂದ ಉಪೇಂದ್ರ ಆಯ್ತು ಈಗ ಮಾಜಿ ಸಿಎಂಗೆ ಹ್ಯಾಕರ್ಸ್ ಕಾಟ ಶುರುವಾಗಿರುವಂತದ್ದು. ಸದಾನಂದ ಗೌಡರಿಗೆ ಸೇರಿದಂತಹ 3 ಬ್ಯಾಂಕ್ ಖಾತೆ ಹ್ಯಾಕ್ ಮಾಡಲಾಗಿದೆ. 3 ಅಕೌಂಟ್ನಿಂದ 1 ಲಕ್ಷ ರೂಪಾಯಿಯನ್ನ ತೆಗೆದಿದ್ದಾರೆ. ಯುಪಿಐ ಮೂಲಕ ಲಕ್ಷ ಹಣವನ್ನ ಎಗರಿಸಿದ್ದಾರೆ ಹ್ಯಾಕರ್ಸ್. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ಉಪೇಂದ್ರ ಆಯ್ತು ಈಗ ಮಾಜಿ ಸಿಎಂಗೆ ಹ್ಯಾಕರ್ಸ್ ಕಾಟ ಶುರುವಾಗಿರುವಂತದ್ದು. ಸದಾನಂದ ಗೌಡರಿಗೆ ಸೇರಿದಂತಹ 3 ಬ್ಯಾಂಕ್ ಖಾತೆಯನ್ನ ಹ್ಯಾಕ್ ಮಾಡಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್? ನಿರೀಕ್ಷಾ, ಈಗಾಗಲೇ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಆಯ್ತು. ಈ ರೀತಿಯಾಗಿ ಬೇರೆ ಬೇರೆ ವಿಚಾರಗಳು ಕೇಳಿ ಬರ್ತಾನೆ ಇದೆ ಪದೇ ಅದೇ ರೀತಿಯಾಗಿ ಒಂದು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಸದಾನಂದ ಗೌಡ ಅವರು ಮದ್ದೂರು ವಿಚಾರಕ್ಕೆ ರಿಯಾಕ್ಟ್ ಮಾಡುವ ಸಂದರ್ಭದಲ್ಲಿ ಏಕಾಏಕಿಯಾಗಿ ಅವರು ಹೇಳ್ತಾರೆ, ಎಲ್ಲಾ ವಿಚಾರದಲ್ಲೂ ಸಹ ಸಿಎಂ ಅವರು ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತಾರೆ. ಯಾವ್ದು ಕೂಡ ಸರಿಯಾಗಿ ಮಾಡ್ತಿಲ್ಲ. ಅದೇ ರೀತಿ ನಿನ್ನೆ ಕೂಡ ಅಷ್ಟೇ ನನ್ನ ಬ್ಯಾಂಕ್ ಖಾತೆಗಳು ಕೂಡ ಹ್ಯಾಕ್ ಆಗಿದೆ. UPI ನ ಮೂಲಕ ಹ್ಯಾಕ್ ಆಗಿದೆ. 3 ಅಕೌಂಟ್ಗಳು ಒಟ್ಟಾರೆಯಾಗಿ ಹ್ಯಾಕ್ ಆಗಿದೆ. ಪ್ರತಿಯೊಂದು ಅಕೌಂಟ್ಗಳಲ್ಲಿ 1 ಲಕ್ಷ ವಿಡ್ರಾ ಮಾಡಲಾಗಿದೆ. ಅಂದ್ರೆ ಈಗಾಗಲೇ ಆಕ್ಸಿಸ್ ಬ್ಯಾಂಕ್, SBI ಮತ್ತು ಇನ್ನು HDFC ಈ 3 ಖಾತೆಗಳಲ್ಲೂ ಕೂಡ 1 ಲಕ್ಷ ವಿಡ್ರಾ ಆಗಿದೆ. ಇದ್ರ ಬಗ್ಗೆ ವಿಚಾರಣೆ ನಡೆಸಿ ಸೈಬರ್ ಕ್ರೈಮ್ಗೆ ಕೂಡ ಹೋಗಿ ದೂರು ನೀಡ್ತೀನಿ. UPI ಮೂಲಕ ಈ ಬ್ಯಾಂಕ್ ಆಪ್ಗಳ ಮೂಲಕ ಎತ್ಕೊಂಡಿದ್ದಾರೆ ನನ್ನ ಹಣವನ್ನು ಕೂಡ. ಇದರ ತನಿಖೆ ಮಾಡಿ ಮುಖ್ಯಮಂತ್ರಿ ಒಂದ್ ರೀತಿಯಾಗಿ ಪರೋಕ್ಷವಾಗಿ ಮುಖ್ಯಮಂತ್ರಿ ಅವರ ವಿರುದ್ಧ ವಾಗ್ದಾಳಿ ನಡೆಸುವಂತ ಸಂದರ್ಭದಲ್ಲಿ ಅವರ ಅಕೌಂಟ್ಗಳು ಹ್ಯಾಕ್ ಆಗಿರೋ ವಿಚಾರ ಕೂಡ ತಿಳಿದು ಬಂದಿದೆ. ಅಂದ್ರೆ ರಾಜ್ಯದಲ್ಲಿ ಮೊನ್ನೆ ಅಷ್ಟೇ ಉಪೇಂದ್ರ ಅವರದ್ದು ಕೂಡ ಆಗಿತ್ತು ಇದೇ ರೀತಿಯಾಗಿ 2 ದಿನಗಳ ಹಿಂದೆ ಅಷ್ಟೇ. ಈಗ ಮತ್ತೆ ಸದಾನಂದ ಗೌಡ ಅಂದ್ರೆ ದೊಡ್ಡ ಜನರಾಗಿರ್ಬೋದು ಮತ್ತೆ ಜನಪ್ರತಿನಿಧಿಗಳು ಇವರ ಅಕೌಂಟ್ಗಳೇ ಸೇಫ್ ಇಲ್ಲ ಅಂದ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನೋ ಅನ್ನೋ ಒಂದು ಆಕ್ರೋಶವನ್ನು ಕೂಡ ಸದಾನಂದ ಗೌಡ ಅವರು ಇವತ್ತು ಹೊರ ಹಾಕಿದ್ದಾರೆ. ಈ ಬಗ್ಗೆ ದೂರನ್ನೇನಾದ್ರೂ ದಾಖಲಿಸಿದಾರಾ? ಹೇಗೆ? ಇಲ್ಲಿವರೆಗೂ ಕೂಡ ಯಾವುದೇ ದೂರನ್ನ ದಾಖಲಿಸಿಲ್ಲ. ಇನ್ನು ಮುಂದೆ ಹೋಗಿ ಸೈಬರ್ ಕ್ರೈಮಿಗೆ ಹೋಗಿ ದೂರು ದಾಖಲಿಸ್ತೀನಿ ಅಂತ ಅವರಾಗೆ ಹೇಳಿದ್ದಾರೆ. ಇನ್ನೊಂದು ಭಾಗವಾಗಿ ನೋಡ್ತಾ ಹೋದ್ರೆ ಸೈಬರ್ ಕ್ರೈಮಿಗೆ ಅವರಾಗೆ ಹೋಗಿ ದಾಖಲಿಸ್ತಾರೋ ಅಥವಾ ನೇರವಾಗಿ ಕಮಿಷನರ್ ಆಫೀಸ್ಗೆ ತೆರಳಿ ಕಮಿಷನರ್ ಹತ್ರ ದೂರು ಕೂಡ ದಾಖಲಿಸಿ ಅಲ್ಲಿಂದ CCBಗೆ ವರ್ಗಾವಣೆ ಮಾಡಿ ಅಲ್ಲೂ ಕೂಡ ತನಿಖೆ ನಡೆಯುತ್ತಾ ಇದು ಯಾವ ರೀತಿಯಾಗಿ ಮುಂದುವರಿಯುತ್ತೆ ಈ ಪ್ರಕರಣ ಅಂತ ಕೂಡ ಕಾದು ನೋಡ್ಬೇಕಾಗಿದೆ. ಥ್ಯಾಂಕ್ ಯು ವಿವೇಕ್, ನಿಮ್ಮೆಲ್ಲ ಮಾಹಿತಿಗಾಗಿ.